ವಿಶ್ವವಿಖ್ಯಾತ ಮೈಸೂರು ದಸರಾ ಸಂಬಂಧ ಸಿಎಂ ಅಧ್ಯಕ್ಷತೆಯಲ್ಲಿ ವಿಶೇಷ ಸಭೆ ನಡೆಯಿತು. ಸಭೆಯಲ್ಲಿ ದಸರಾ ಆಯೋಜನೆ ಕುರಿತು ಮಹತ್ವದ ಚರ್ಚೆ ಆಯಿತು. ಅಕ್ಟೋಬರ್ 11ರಂದು ದಸರಾ ಉದ್ಘಾಟನೆ ಆಗುತ್ತೆ. ಇನ್ನು ಅಕ್ಟೋಬರ್ 21ರಂದು ಮಧ್ಯಾಹ್ನ 4:10ಕ್ಕೆ ಮೀನ ಲಗ್ನದಲ್ಲಿ ದಸರಾ ಜಂಬೂ ಸವಾರಿ ನಡೆಯಲಿದೆ. ದಸರಾ ಆಚರಣೆಗೆ 45 ಕೋಟಿ ಮೀಸಲಿಡಲಾಗಿದೆ. ಪಂಜಿನ ಕವಾಯತು, ಏರ್ ಶೋ, ಡ್ರೋನ್ ಶೋಗಳಿಗೆ ದಸರಾದಲ್ಲಿ ಅನುಮತಿ ನೀಡಲಾಗಿದೆ. ಇನ್ನು ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ ಸಿಎಂ ಡಿಕೆ ಶಿವಕುಮಾರ್, ನಮ್ಮ ಪಂಡಿತರ ಮಾರ್ಗದರ್ಶನದಂತೆ ಮೈಸೂರು ಪಂಚಾಂಗದಂತೆ 11 ದಿನ ದಸರಾ ಆಚರಣೆ ಇರುತ್ತೆ ಅಂತ ಹೇಳಿದ್ರು. ದಸರಾ ಪಾಸ್ ದುರ್ಬಳಕೆ ವಿಚಾರವಾಗಿಯೂ ಮಾತಾಡಿದ ಸಿಎಂ ಅದರ ಬಗ್ಗೆಯೂ ಸಭೆಯಲ್ಲಿ ಕೆಲ ಸಲಹೆ ಬಂದಿದೆ ಅಂತ ತಿಳಿಸಿದರು. ದಸರಾ ಮಹೋತ್ಸವದ ಉದ್ಘಾಟನೆಯನ್ನ ಅಕ್ಟೋಬರ್ 11ನೇ ತಾರೀಕು ಬೆಳಿಗ್ಗೆ 11:50 ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಜಂಬೂ ಸವಾರಿ, ನಂದಿ ಧ್ವಜ ಪೂಜೆ 21ನೇ ತಾರೀಕು, ಅದೇ ಅಕ್ಟೋಬರ್ 10 ತಿಂಗಳು 26ರಂದು ಮಧ್ಯಾಹ್ನ 1:15 ಗಂಟೆಗೆ ನಡೆಸಲು ಈಗಾಗಲೇ ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಜಂಬೂ ಸವಾರಿ ಪುಷ್ಪಾರ್ಚನೆ ಕೂಡ ಅದೇ ದಿನ 21ನೇ ತಾರೀಕು ಅಕ್ಟೋಬರ್ 1 4 ಗಂಟೆಗೆ 10 ನಿಮಿಷಕ್ಕೆ ಅದನ್ನು ಪರಂಪರೆಯನ್ನು ಉಳಿಸ್ಕೊಂಡು ಮಾಡೋಂಥದ್ದು ಸಂಪ್ರದಾಯವಾಗಿ. ಏರ್ ಶೋ ಕೂಡ ಈಗ ಆಹ್ವಾನವನ್ನು ಸೆಂಟ್ರಲ್ ಗೌರ್ಮೆಂಟ್ ಹತ್ರ ರಿಕ್ವೆಸ್ಟ್ ಮಾಡಬೇಕು ಅನ್ನೋದು ಕೂಡ ಒಂದು ಅಭಿಪ್ರಾಯ ಬಂದಿದೆ. ಇತ್ತ ಕಂಬಳಕ್ಕೆ ದಸರಾದಲ್ಲಿ ಅವಕಾಶ ನೀಡುವ ವಿಚಾರವಾಗಿ ಶಾಸಕ ಅಶೋಕ್ ರೈ ಮಾತಾಡಿ, ಕಳೆದ 2 ವರ್ಷದ ಹಿಂದೆ ಬೆಂಗಳೂರಲ್ಲಿ ಕಂಬಳ ಮಾಡಿದೆವು. ಈ ವರ್ಷ ದಸರಾದಲ್ಲಿ ಕಂಬಳ ತೋರಿಸಬೇಕೆಂಬುದು ಇದೆ. ಈಗಾಗಲೇ ಜಾಗ ನೋಡಿದ್ದೇವೆ. ಕಂಬಳದ ಕರೆಗೆ ಶಿಲಾನ್ಯಾಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಕಂಬಳವನ್ನು ತೋರಿಸಬೇಕು. ಕಳೆದ ಬಾರಿಯೇ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇದನ್ನು ಮಾಡಬೇಕು ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸಿದರು. ಆದರೆ ಸಮಯ ನಮಗೆ ಸಾಕಾಗಲಿಲ್ಲ. ಅದಕ್ಕಾಗಿ ಈ ವರ್ಷ ಮಾಡಬೇಕು ಅಂತ ಹೇಳಿದ್ರು. ಈ ವರ್ಷ ನಾವು ಜಾಗವನ್ನೆಲ್ಲ ನೋಡಿ ಬಂದಿದ್ದೀವಿ. ಆನಂತರ ರಿಂಗ್ ರೋಡಲ್ಲಿ ಯಾವ ರೀತಿಯ ತೊಂದರೆ ಇಲ್ಲದೆ ಒಂದು 30 ಎಕರೆ ಜಾಗ ಇದೆ. ತಯಾರಿಗಳು ಏನು ಬೇಕು ಅದನ್ನು ಮಾಡಬೇಕು ಅನ್ನೋ ವಿಚಾರವನ್ನು ಆಯ್ತು ಮುಂದೆ ಹೋಗಿ ಅಂತ ಹೇಳಿದರೆ, ಇನ್ನೊಂದು ದಿವಸದಲ್ಲಿ ಇನ್ನಷ್ಟು ಚರ್ಚೆಗಳನ್ನು ಮಾಡಿ ಅದರ ವಿವರವಾಗಿ ಹೇಗೆ ಮಾಡಬೇಕು ಅನ್ನೋ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋ ವಿಚಾರವನ್ನು ತಿಳಿಸ್ತೇನೆ ಅಂತ ಹೇಳಿ. ನೋಡಿ, ಕಳೆದ ವರ್ಷ ನಾವು 2 ವರ್ಷದ ಹಿಂದೆ ಬ್ಯಾಂಗ್ಳೂರಿನಲ್ಲಿ ಕಂಬಳವನ್ನು ಆಯೋಜನೆ ಮಾಡಿದ್ವಿ. ಇಡೀ ರಾಜ್ಯದಲ್ಲಿ ಶಾಶ್ವತ ವಾಸ ಪ್ರಮಾಣ ಪತ್ರ ವಿತರಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಆದರೆ ಇದನ್ನು ತಡೆಯಬೇಕು ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಗ್ರಹಿಸಿದ್ದಾರೆ. ಈ ಕುರಿತಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೂ ಶೋಭಾ ಕರಂದ್ಲಾಜೆ ಪತ್ರ ಬರೆದಿರೋದು. ರಾಜ್ಯ ಸರ್ಕಾರಕ್ಕೆ ಶಾಶ್ವತ ವಾಸ ಪ್ರಮಾಣ ಪತ್ರ ವಿತರಣೆಗೆ ಅಧಿಕಾರ ನೀಡಿದ್ಯಾರು ಅಂತ ಶೋಭಾ ಕರಂದ್ಲಾಜೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧವೂ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ರು. ಗೃಹ ಸಚಿವರು ಆರ್ಎಸ್ಎಸ್ನ ಸಚಿವರಾಗಿದ್ದಾರೆ. ಅಕ್ರಮಗಳ ಬಗ್ಗೆ ಮಾತಾಡಲ್ಲ. ದಿನ ಬೆಳಗಾದ್ರೆ ಅವರಿಗೆ ಆರ್ಎಸ್ಎಸ್ ಬಗ್ಗೆನೇ ಚಿಂತೆ. ಯಾವ ಜಿಲ್ಲೆಗೆ ಹೋಗಿ ಅವರು ಸಭೆ ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಕರ್ನಾಟಕದಲ್ಲಾಗುವಂತ ಅತ್ಯಾಚಾರದ ಬಗ್ಗೆ, ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಕೊಲೆ ಬಗ್ಗೆ, ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಡ್ರಗ್ಸ್ ದಂಧೆ ಬಗ್ಗೆ, ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಅಕ್ರಮಗಳ ಬಗ್ಗೆ ಅವರು ಮಾತಾಡಿದ್ರು. ಪ್ರತಿನಿತ್ಯ ಬೆಳಗಾದ್ರೆ ಮಾತಾಡೋದು RSS ಬಗ್ಗೆ. ಅಂದ್ರೆ RSS ಬಗ್ಗೆ ಮಾತಾಡಿದ್ರೆ ಅವರು ಗೃಹ ಮಂತ್ರಿಯನ್ನ ಉಳಿಸ್ಕೋಬಹುದು, ಅವರ ಅಪ್ಪ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಉಳಿಬಹುದು ಅಂತ ಅವ್ರು ಅನ್ಕೊಂಡಿದ್ದಾರೆ. ಕರ್ನಾಟಕದ ಹಿತಾಸಕ್ತಿ ಅವ್ರಿಗೆ ಬೇಕಿಲ್ಲ. ಕರ್ನಾಟಕ ಇನ್ನು ಮೈಸೂರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಮಾತಾಡಿ ಪ್ರಿಯಾಂಕ್ ವಿರುದ್ಧ ಕಿಡಿಕಾರಿದ್ರು. ಗೃಹ ಸಚಿವರಿಗೆ ಆರ್ಎಸ್ಎಸ್ ಬಗ್ಗೆ ತಲೆಹರಟೆಯ ಮಾತು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಅಂತ ಆರೋಪ ಮಾಡಿದ್ದಾರೆ. ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ RSS ದಿನ ಅವಿವು ಇಂತ ಮಾತಾಡೋಂಥದ್ದು, ತಲೆಹರಟೆ ಮಾತಾಡೋದು, ಕೊಂಕ ಮಾತಾಡೋಂಥದ್ದು, ಟ್ವಿಟರ್ ಅಲ್ಲಿ ಹೋಗಿ ಕುತ್ಕೊಂಡು ಉದ್ದುದ್ದ ಬರೆಯುವಂಥದ್ದು, ಇನ್ಯಾವುದೋ ಹೋಗ್ಬಿಟ್ಟು ಹಣಗಿಡುವಂತ ಕುಂಕುಮ ಕೇಸರ್ ಅಂತ ಹೇಳ್ಬಿಟ್ಟು ದಾರಿ ತಪ್ಸಕ್ ಬರುವಂತದ್ದು, ಈ ತರ ಪೆದ್ದು ಮಾತಾಡೋದು ಬಿಟ್ರೆ ಅವ್ರಿಗೆ ಇನ್ನೇನು ಬರಲ್ಲ. ಈ ಹಿಂದೆನೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗಲೂ ಕೂಡ ಒಂದಷ್ಟು ಕೂಗುಮಾರಿಗಳಿದ್ರು. ಆ ಕೂಗುಮಾರಿಲಿ ಈ ಪ್ರಿಯಾಂಕ್ ಖರ್ಗೆ ಒಬ್ರು. ಈ ಕೂಗುಮಾರಿಗಳಿಂದ ಏನು ಆಡಳಿತ ವ್ಯವಸ್ಥೆ ಸರಿಯಾಗಕ್ಕೆ ಸಾಧ್ಯ.
ಸರ್ಕಾರ ಜನರಿಗೆ ಶಾಶ್ವತ ಪ್ರಮಾಣ ಪತ್ರ ನೀಡ್ತಾ ಇರುವುದಕ್ಕೆ ಬಿಜೆಪಿ ವಿರೋಧ ಮಾಡ್ತಾ ಇದೆ. ಇದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ನಾವು ಶಾಸಕರು, ನಮ್ಮ ಕೆಲಸ ಶಾಸನ ಮಾಡೋದು. ಸರ್ಕಾರದಿಂದ ಅಧಿಕೃತವಾಗಿ ನಿವಾಸ ದೃಢೀಕರಣ ಪತ್ರ ಕೊಡ್ತೇವೆ, ನಾವೇನು ಪಕ್ಷದಿಂದ ಕೊಡ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ಚುನಾವಣಾ ಆಯೋಗ ಕೇಂದ್ರದ ಕಪಿಮುಷ್ಟಿಯಲ್ಲಿದೆ ಅಂತ ಟಾಂಗ್ ಕೊಟ್ಟರು. ಈಗ ನಾವು ಯಾರು? ಶಾಸಕರು. ಶಾಸಕರದ್ದು ಕೆಲಸ ಏನು? ಶಾಸನ ಮಾಡೋದು. ಶಾಸನ ಮಾಡ್ತೀವಿ, ಗೌರ್ಮೆಂಟ್ ಆರ್ಡರ್ ಹೊಡಿಸ್ತೀವಿ. ಅಧಿಕೃತವಾಗಿ ಸರ್ಕಾರದಿಂದಾನೇ ಕೊಡ್ತಾ ಇದೀವಿ, ಕಾಂಗ್ರೆಸ್ ಪಾರ್ಟಿಯಿಂದ ಕೊಡ್ತಾ ಇದೀವ ನಾವು. ಗೌರ್ಮೆಂಟ್ ಏನು ಒಂದು ವ್ಯವಸ್ಥೆ ಇದೆ, ಸರ್ಕಾರದ ವ್ಯವಸ್ಥೆ ಇದೆ ಅಂತ ನಾವು ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಮಾಡೋ ಹಕ್ಕು ನಮಗಿದೆ ಅಲ್ವಾ. ಈಗ ಬೆಳಗಾವಿ ಜಿಲ್ಲೆಗೆ 3 ಸಚಿವ ಸ್ಥಾನ ಕೇಳಿದ್ದೀವಿ ಅಂತ ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿರುವಂತಹ ಅವರು, ನಾನು ಪದೇ ಪದೇ ಚಿಕ್ಕ ಮಕ್ಕಳಂತೆ ಮಂತ್ರಿ ಮಾಡುವಂತೆ ಕೇಳೋದಿಲ್ಲ. ಸಚಿವ ಸ್ಥಾನಕ್ಕಾಗಿ ಮುಖ್ಯಮಂತ್ರಿ ಹಿಂದೆ ಬೀಳಲ್ಲ. ನಮಗೂ ಗೌರವ ಇದೆ, ಸ್ವಾಭಿಮಾನವಿದೆ. ಸಚಿವ ಸ್ಥಾನಕ್ಕಿಂತಲೂ ಸ್ವಾಭಿಮಾನ ದೊಡ್ಡದು. ನಾವೆಷ್ಟು ಕೆಲಸ ಮಾಡಿದ್ದೇವೆ ಅನ್ನೋದು ಸಿಎಂಗೆ ಗೊತ್ತಿದೆ. ನನ್ನ ರಾಜಕೀಯ ನಿವೃತ್ತಿ ಮಾತು ಎಲ್ಲವೂ ಕೂಡ ಊಹಾಪೋಹ. ನನ್ನ ಉಸಿರು ಇರೋವರೆಗೂ ರಾಜಕಾರಣ ಮಾಡ್ತೀನಿ ಅಂತಂದ್ರು. ಮಂತ್ರಿ ಮಾಡಿ ನಾನು ಹಿಂದೆ ಬಿಡಲ್ಲ. ಯಾಕೆ ನಮಗೂ ಒಂದು ಗೌರವ ಇದೆ. ಸೆಲ್ಫ್ ರೆಸ್ಪೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಮಿನಿಸ್ಟ್ರಿಗಿನ ದೊಡ್ಡದು ಸ್ವಾಭಿಮಾನ ದೊಡ್ಡದಿರ್ತದೆ. ಆದ್ದರಿಂದ ನಾವು ಸಿ ಎಮ್ ಗೊತ್ತಿದೆ ನಾವು ಎಷ್ಟು ಕೆಲಸ ಮಾಡಿದ್ವಿ, ಎಷ್ಟು ವರ್ಷದಿಂದ ದುಡಿತಾ ಇದ್ವಿ, ನಿಷ್ಠಾವಂತರ ಇದೀವಿ ಅಂತ ಗೊತ್ತಿದೆ. ಅವರು ಸಂದರ್ಭ ಕರೆಕ್ಟಾಗಿ ಅವರು ಮಂತ್ರಿಮಂಡಲ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಬೆಳಗಾವಿಗೆ ಜಿಲ್ಲೆ ಒಟ್ಟು 3 ಕೊಡು ಅಂತ ಹೇಳಿದೀವಿ, ನೆನ್ನೆ ಕೂಡ ಹೇಳಿದೀವಿ. ಎಲ್ಲ ಶಾಸಕರು ಮೀಟ್ ಮಾಡಿ ಬೆಳಗಾವಿ ಜಿಲ್ಲೆ ಭಾಳ ದೊಡ್ಡದು. ಹಿಂದಿನ ಮಂತ್ರಿಮಂಡಲ ಬಿಜೆಪಿ ಅದಾಗಲಿ ಯಾವ ಪಕ್ಷ ಬಂದರೂ ಕೂಡ 2 ರಿಂದ 3. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿ ಸಭೆ ನಡೆಯಿತು. ಹಿರಿಯೂರು ಉಪಚುನಾವಣೆ ಸಮನ್ವಯ ಸಮಿತಿ ರಚನೆ ಸಂಬಂಧ ಚರ್ಚೆ ಆಗಿದೆ. ಇನ್ನು ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಸೇರಿ ಹಲವರು ಭಾಗವಹಿಸಿದ್ರು. ಸಭೆ ಬಳಿಕ ಮಾತನಾಡಿದ ವಿಜೇಂದ್ರ, ಕುಮಾರಸ್ವಾಮಿ ಅವರ ಜೊತೆ ಪ್ರಚಲಿತ ರಾಜಕಾರಣದ ಬಗ್ಗೆ ಚರ್ಚೆ ಆಗಿದೆ. ಹಿರಿಯೂರು ಧಾರವಾಡ ಕ್ಷೇತ್ರದ ಉಪಚುನಾವಣೆ, ಶಿಕ್ಷಕ ಪದವೀಧರ ಪರಿಷತ್ ಚುನಾವಣೆ ಬಗ್ಗೆ ಚರ್ಚೆ ಆಗಿದೆ. ರಾಜ್ಯದ ಹಿತದೃಷ್ಟಿಯಿಂದ ಸಮನ್ವಯ ಸಮಿತಿ ಮಾಡಲಾಗಿದೆ ಅಂತ ಹೇಳಿದರು. ಈಗ ಮಳೆಯ ಪ್ರಮುಖ ಸುದ್ದಿಗಳು. ಮಲೆನಾಡು ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಮಳೆ ಬೀಳ್ತಾನೆ ಇದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವಂತಹ ಮಳೆಯಿಂದ ಸಾಲು ಸಾಲು ಅವಾಂತರವೇ ಸೃಷ್ಟಿಯಾಗಿದೆ. ಶೃಂಗೇರಿಯಲ್ಲಿನ ನಿರ್ಮಾಣ ಹಂತದ ತಡೆಗೋಡೆ ಬಿರುಕು ಬಿಟ್ಟಿದೆ. ಈ ಸಂಬಂಧ ಮಾಜಿ ಶಾಸಕ ಜೀವರಾಜ್ ರಿಯಾಕ್ಷನ್ ಕೊಟ್ಟಿದ್ದು, ಅವೈಜ್ಞಾನಿಕ ಕಾಮಗಾರಿಯಿಂದ ಹೀಗಾಗಿ ಹೋಗಿದೆ. ಈ ಕಾಮಗಾರಿ ಯಾಕೆ ಮಾಡಿದ್ದಾರೋ ಗೊತ್ತಿಲ್ಲ. ಯಾರಿಗೆ ಉಪಕಾರ ಮಾಡಲಿಕ್ಕೆ, ಯಾರ ಮನೆತನ ಹಾಳು ಮಾಡಲಿಕ್ಕೆ ಇದನ್ನ ಮಾಡಿದ್ದಾರೋ ಗೊತ್ತಿಲ್ಲ. 2000 ಲೋಡ್ ಮಣ್ಣು ತುಂಬಿದ್ದಾರೆ. ನಿರ್ಮಾಣ ಹಂತದಲ್ಲಿ ಹೀಗಾದ್ರೆ ಹೇಗೆ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಇನ್ನು ಸ್ಥಳೀಯ ಪ್ರಶಾಂತ್ ಹೆಗ್ಡೆ ಮಾತನಾಡಿ, 6 ತಿಂಗಳಿಂದ ಸರ್ಕಾರ ಇದೇ ಕೆಲಸ ಮಾಡ್ತಿದೆ. 4 ದಿನದ ಮಳೆಗೆ ಬಿರುಕು ಬಿಟ್ಟಿದೆ. ಗುಡ್ಡ ಕುಸಿತವಾದ್ರೆ ಬರೀ ಮನೆಯಲ್ಲ, ಅಂಗಡಿ, 25 ಕುಟುಂಬಗಳಿಗೆ ಎಲ್ಲವೂ ಕೂಡ ಇದು ನಾಶವಾಗುತ್ತೆ ಅಂತಂದ್ರು. ಘಟನಾ ಸ್ಥಳಕ್ಕೆ ಶೃಂಗೇರಿಯ ತಹಸೀಲ್ದಾರ್ ಅನೂಪ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಅಲ್ಲಿ ಸಮೀಪದಲ್ಲಿರುವಂತಹ ಮನೆ, ಅಂಗಡಿ ಖಾಲಿ ಮಾಡುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಳಿಕ ಮಾತನಾಡಿರುವಂತಹ ಅನೂಪ್, ನಾವು ಚಾನ್ಸ್ ತೆಗೆದುಕೊಳ್ಳೋಕೆ ರೆಡಿ ಇಲ್ಲ. ಬೆಂಗಳೂರಿನಿಂದ ಟೆಕ್ನಿಕಲ್ ಎಕ್ಸ್ಪರ್ಟ್ ಟೀಮ್ ಬರ್ತಾ ಇದೆ. ಕಾಮಗಾರಿ ಬಗ್ಗೆ ಕಾಮೆಂಟ್ ಮಾಡುವುದಕ್ಕೆ ನನ್ನ ಬಳಿ ಯಾವುದೇ ರೀತಿಯ ದಾಖಲೆಗಳಿಲ್ಲ. ತನಿಖೆ ನಡೆಯಲಿ, ನೋಡೋಣ ಅಂತಂದ್ರು. ಶೃಂಗೇರಿಗೆ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿಯಲ್ಲಿ ಭೂಕುಸಿತ ಉಂಟಾಗಿದೆ. ಧರೆ ಕುಸಿದ ಪರಿಣಾಮ ರಸ್ತೆಗೆ ಬೃಹತ್ ಗಾತ್ರದ ಬಂಡೆ ಮರ ಬಿದ್ದಿದೆ. ಜೈಪುರದಿಂದ ಶೃಂಗೇರಿ ತಾಲೂಕಿನ ಕುಂಚೆಬೈಲುವರೆಗೂ ಧರೆ ಕುಸಿದಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದ ಧರೆ ಕುಸಿದಿದೆ ಎನ್ನಲಾಗಿದೆ. ಇಷ್ಟಾದರೂ ಜಿಲ್ಲಾಡಳಿತ ಕ್ರಮ ಕೈಗೊಂಡಿಲ್ಲ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹೇಮಾವತಿ ನದಿಯ ಹಿನ್ನೀರಲ್ಲಿ ಮೀನು ಹಿಡಿಯಲು ತೆರಳಿದ 2 ನಾಪತ್ತೆಯಾಗಿದ್ದಾರೆ. ಕೊಡಗು ಜಿಲ್ಲೆ ಕೊಡ್ಲಿಪೇಟೆ ಸಮೀಪದ ಜನಾರ್ದನಹಳ್ಳಿಯಲ್ಲಿ ಘಟನೆ ನಡೆದಿದೆ. ನಿನ್ನೆ ರಾತ್ರಿ ಹೇಮಾವತಿ ಹಿನ್ನೀರಿಗೆ ಮೀನು ಹಿಡಿಯೋಕೆ ನಾಗರಾಜ್, ಶಿವರಾಜ್ ಹೋಗಿದ್ರು. ಇವತ್ತು ನದಿ ಬಳಿ ಹೋಗಿ ತೆರಳಿದಾಗ ನದಿ ಬದಿಯಲ್ಲಿ ರೈನ್ಕೋಟ್, ಮೀನು ಹಿಡಿಯುವ ಬಲೆ, ಚಪ್ಪಲ್ ಪತ್ತೆಯಾಗಿದೆ. ಮೈಸೂರಿನಲ್ಲಿ ಮಳೆ ಹಿನ್ನೆಲೆ ಧನುಷ್ಕೋಟಿ ಜಲಪಾತ ವೈಭವಿಸಿದೆ. ಕೆಆರ್ ನಗರ ತಾಲೂಕಿನ ಚುಂಚನಕಟ್ಟೆಯಲ್ಲಿರುವಂತಹ ಧನುಷ್ಕೋಟಿ ಜಲಪಾತದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ದೃಶ್ಯ ಕಣ್ಮನ ಸೆಳೀತಾ ಇದೆ.
ಉತ್ತರಾಖಂಡ್ನಲ್ಲಿ ಭಾರಿ ಮಳೆಯಾಗ್ತಾ ಇದೆ. ರುದ್ರಪ್ರಯಾಗ ತಹಸೀಲ್ನಲ್ಲಿ 7 ಮಿಲಿಮೀಟರ್ ಮಳೆಯಾಗಿದೆ. ಉಖಿಮತ್ನಲ್ಲಿ 20.10 ಮಿಲಿಮೀಟರ್ ಮಳೆಯಾಗಿದೆ ಅಂತ ವಿಪತ್ತು ನಿರ್ವಹಣಾ ಅಧಿಕಾರಿ ನಂದನ್ ಸಿಂಗ್ ಹೇಳಿದ್ದಾರೆ. ನಿರಂತರ ಮಳೆಯಾಗ್ತಾ ಇರೋದ್ರಿಂದ ನದಿಗಳ ನೀರಿನ ಮಟ್ಟ ಏರ್ತಾ ಇದೆ. ನದಿ ತೀರದ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಸೂಚನೆ ಕೊಡಲಾಗಿದೆ. ಇತ ಹಿಮಾಚಲ ಪ್ರದೇಶದಲ್ಲೂ ಕೂಡ ಜೋರು ಮಳೆ ಆಗ್ತಾ ಇದೆ. ಶಿಮ್ಲಾದ ಬನ್ಮೋರ್ ಪ್ರದೇಶದಲ್ಲಿ ಭಾರಿ ಮಳೆಯಿಂದ ಮರ ಧರೆಗುರುಳಿದೆ. ರಸ್ತೆಗೆ ಅಡ್ಡಲಾಗಿ ಬಿದ್ದ ಪರಿಣಾಮ ಕೆಲ ಹೊತ್ತು ಟ್ರಾಫಿಕ್ ಜಾಮ್ ಆಗಿತ್ತು. ಚೀನಾದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಮೈಸಕ್ ಚಂಡಮಾರುತಕ್ಕೆ ತೀವ್ರ ಪ್ರವಾಹ ಉಂಟಾಗಿದೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಈಗ ಹಾವು ಮೊಸಳೆಗಳ ಕಾಟ ಕೂಡ ಜೋರಾಗಿದೆ. ನ್ಯಾನಿಂಗ ನಗರದಲ್ಲಿ ನೂರಾರು ಹಾವುಗಳು ಮೊಸಳೆಗಳು ರೋಡಿಗೆ ಬಂದಿದ್ದು ಸಂತ್ರಸ್ತರು ಕಂಗಾಲಾಗಿ ಹೋಗಿದ್ದಾರೆ. ಈ ವಿಡಿಯೋ ಈಗ ವೈರಲ್ ಆಗಿದೆ. ಕಾವೇರಿ ನದಿ ಪಾತ್ರದ ರೈತರ ಬೆಳೆಗಳಿಗೆ ಸದ್ಯಕ್ಕಿಲ್ಲ ನೀರು ಅಂತ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಕೆಆರ್ಎಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮಾತಾಡಿದ ರಾಮಲಿಂಗಾರೆಡ್ಡಿ, ಮುಂದೆ ಹೆಚ್ಚು ನೀರು ಸಂಗ್ರಹವಾದರೆ ಬೆಳೆಗಳಿಗೆ ನೀರು ಕೊಡ್ತೀವಿ. 15 ದಿನಗಳಲ್ಲಿ ಮಳೆಯಾದರೆ ಕಷ್ಟ ಪರಿಹಾರ ಆಗಬಹುದು. ಶಾಸಕರು ಕೃಷಿಗೆ ನೀರು ಬಿಡುವಂತೆ ಕೇಳಿದ್ದಾರೆ. ಸದ್ಯಕ್ಕೆ ನೀರು ಸಂಗ್ರಹವಿಲ್ಲ ಅಂತ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಅಂತ ತಿಳಿಸಿದರು. ಇನ್ನು ಮಂಡ್ಯದಲ್ಲಿ ನಾಲೆಗಳಿಗೆ ನೀರು ಬಿಡಲು ಆಗ್ರಹಿಸಿ ರೈತರು ಪ್ರತಿಭಟಿಸಿದ್ದಾರೆ. ಶ್ರೀರಂಗಪಟ್ಟಣ ಬಳಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರ ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದು, ಕೂಡಲೇ ನಾಲೆಗೆ ನೀರು ಬಿಡಬೇಕು, ಇಲ್ಲವಾದರೆ ನಾಳೆಯಿಂದ ಅಸಹಕಾರ ಚಳವಳಿ ಮಾಡ್ತೀವಿ ಅಂತ ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ರಾಜ್ಯದಲ್ಲಿ ಜೆಡಿಎಸ್ ನೆರೆ ಹಾಗೂ ಬರ ಅಧ್ಯಯನ ಪ್ರವಾಸ ಕೈಗೊಂಡಿದ್ದಾರೆ. ಬಿಜೆಪಿಗೂ ಮೊದಲೇ ಪ್ರತ್ಯೇಕವಾಗಿ ಜೆಡಿಎಸ್ ಟೂರ್ ಕೈಗೊಂಡಿದೆ. ಪರಿಷತ್ ಸದಸ್ಯ ಭೋಜೇಗೌಡ ನೇತೃತ್ವದಲ್ಲಿ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಟೂರ್ ಮಾಡಲಾಗುತ್ತೆ. ಇನ್ನು ಮೈಸೂರು ವಿಭಾಗವನ್ನು ಶಾಸಕ ರೇವಣ್ಣ ಮುನ್ನಡೆಸುತ್ತಾರೆ. ಜುಲೈ 15ರಿಂದ ಪ್ರವಾಸ ಕೈಗೊಳ್ಳಲಾಗ್ತಾ ಇದೆ. ಇನ್ನು ಬರ ಅಧ್ಯಯನದ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಜೆಡಿಎಸ್ ಸಲ್ಲಿಕೆ ಮಾಡಲಿದೆ. ಈಗ ಫುಟ್ಪಾತ್ ತೆರವಿನ ಪ್ರಮುಖ ಸುದ್ದಿಗಳು. ಜಿಬಿಎಯಿಂದ ರಸ್ತೆ ಬದಿಯ ಅನಾಥ ವಾಹನಗಳ ತೆರವು ಕಾರ್ಯಾಚರಣೆ ನಡೆಯಿತು. ಫುಟ್ಪಾತ್ಗಳಲ್ಲಿ ನಿಲ್ಲಿಸಿರುವಂತಹ ಹಳೆ ವಾಹನಗಳನ್ನು ತೆರವು ಮಾಡಲಾಗಿದೆ. ತೆರವು ಮಾಡಿದ ಬಳಿಕ ವಾಹನಗಳನ್ನು ಜಿಬಿಎ ಹರಾಜು ಹಾಕಲಿದೆ. ಕ್ವೀನ್ಸ್ ರಸ್ತೆಯ ಸಿಗ್ನಲ್ ಬಳಿ ರಸ್ತೆಯಲ್ಲಿ ನಿಲ್ಲಿಸಿದ ವಾಹನಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ಸ್ಟಿಕ್ಕರ್ ಅಂಟಿಸಿದರು. ಇನ್ನು ನೋಟಿಸ್ಗೆ 7 ದಿನ ಟೈಮ್ ಇದ್ದು ಉತ್ತರಿಸದಿದ್ರೆ ವಾಹನ ಹರಾಜು ಹಾಕಲಾಗುತ್ತೆ. ಕಾರ್ಯಕ್ರಮದ ಬಳಿಕ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ, 1 ವಾರ ಟೈಮ್ ಇದೆ, ವಾಹನಗಳನ್ನು ತೆಗೆಯದಿದ್ರೆ ಟೋಯಿಂಗ್ ಅಂತಂದ್ರು. ಅವರ ಗಾಡಿಗಳನ್ನು ರಸ್ತೆಗಳಲ್ಲಿ ಫುಟ್ಪಾತ್ಗಳಲ್ಲಿ ಎಲ್ಲಂದರೆ ಅಲ್ಲೇ ಬಿಟ್ಟು ಇದರಿಂದ ಸಾರ್ವಜನಿಕರು ಓಡಾಡೋದಕ್ಕೂ ತೊಂದರೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜನಗಳಿಗೆ ಸೇರಿದ ಜಾಗವನ್ನು ಅವರು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಸ್ವಂತಕ್ಕೆ. ಸುಮಾರು 1581 ವೆಹಿಕಲ್ಸು ರಸ್ತೆ ಬದಿಯಲ್ಲಿ ಈ ರೀತಿ ಬಿಟ್ಟಿರುವಂಥದ್ದನ್ನು ಅವರು ಈಗಾಗಲೇ ಗುರುತಿಸಿದ್ದಾರೆ. ಅಂಥ ಗುರುತಿಸಿರುವಂಥ ವೆಹಿಕಲ್ಸನ್ನ ಈಗ ಇವತ್ತಿಂದ ನಾವು ಅದಕ್ಕೆ 1 ವಾರದ ನೋಟಿಸನ್ನು ಅಂಟಿಸ್ತಾ ಇದ್ದೇವೆ. 1 ವಾರದ ನೋಟಿಸ್ ಅಂಟಿಸ್ತಾ ಇದ್ದೇವೆ. ಜಂಟಿ ಕಾರ್ಯಾಚರಣೆ 1 ವಾರ ಅವರಿಗೆ ಸಮಯಾವಕಾಶ ಇರುತ್ತೆ. ಬಂದು ಬಹುಶಃ ನಾವು ಒಂದು 500,000 ರೂಪಾಯಿ ಅಷ್ಟೇ ಅದಕ್ಕೆ ಸದ್ಯಕ್ಕೆ ಪೆನಲ್ಟಿ ಇದೆ. ಎಲ್ಲೆಲ್ಲಿ ಗಾಡಿಗಳು ಹಾಗೆ ಅಬ್ಯಾಂಡನ್ ಮಾಡಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅದೆಲ್ಲವನ್ನು ಚೆಕ್ ಮಾಡಿ ಅದನ್ನು ತೆಗೆಸ್ಬೇಕು. ಕೆಲವು 6 ತಿಂಗಳು 1 ವರ್ಷಗಳಿಂದ ಅಲ್ಲೇ ಬಿದ್ದಿದ್ದಾವೆ. ಯಾರು ಬಂದು ಮಾಲೀಕತ್ವವನ್ನು ಬೆಂಗಳೂರಲ್ಲಿ ಜಿಬಿಎ ವತಿಯಿಂದ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡಲಾಯಿತು. ಇನ್ನು ತೆರವು ಮಾಡಿದ ಬೀದಿ ಬದಿಯನ್ನ ವ್ಯಾಪಾರ ರಹಿತ ವಲಯವಾಗಿ ಘೋಷಣೆಗೆ ಸಿದ್ಧತೆ ನಡೆದಿದೆ. 5 ಪಾಲಿಕೆಗೆ ಜಿಬಿಎ ವತಿಯಿಂದ ಕರಡು ತಯಾರಿಸುವಂತೆ ಸೂಚನೆ ಕೊಡಲಾಗಿದೆ. ವ್ಯಾಪಾರ ರಹಿತ ವಲಯ ಘೋಷಿಸುವ ನಿಟ್ಟಿನಲ್ಲಿ ಕಾನೂನು ತಿದ್ದುಪಡಿ ಅಗತ್ಯವಿದ್ದರೆ ಮಾಡಲು ಹೇಳಲಾಗಿದೆ. ಕರಡು ತಯಾರಿ ವೇಳೆ ಸಾರ್ವಜನಿಕರ ಅಭಿಪ್ರಾಯವನ್ನೂ ಪಡೆಯಿರಿ. ನಗರದಲ್ಲಿ 1.25 ಕೋಟಿ ವಾಹನಗಳು ಓಡಾಡ್ತಾ ಇದೆ. ಪ್ರತಿ ವರ್ಷ ಅಪಘಾತದಲ್ಲಿ 25% ಪಾದಾಚಾರಿಗಳ ಸಾವಿಗೆ ಒತ್ತುವರಿಯೇ ಕಾರಣ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಇವತ್ತು ಬೆಳಗಾವಿಯಿಂದ ಬೆಂಗಳೂರಿಗೆ ಆಗಮಿಸಿದ ಸಿಎಂ ಡಿಕೆ ಶಿವಕುಮಾರ್ ನೇರವಾಗಿ ಸಿಟಿ ರೌಂಡ್ಸ್ ಹಾಕಿದ್ರು. ಎಚ್ಎಎಲ್, ದೊಡ್ಡನೆಕುಂದಿ, ಎಚ್ಎಸ್ಆರ್ ಲೇಔಟ್ನಲ್ಲಿ ಸಿಎಂ ಪರಿಶೀಲನೆ ಮಾಡಿದ್ರು. ಎಚ್ಎಸ್ಆರ್ ಲೇಔಟ್ನಲ್ಲಿ ಫುಟ್ಪಾತ್ ಅತಿಕ್ರಮಣ ತೆರವು ಕಾರ್ಯಾಚರಣೆ ಪರಿಶೀಲನೆ ಮಾಡಿದ ಸಿಎಂ ತೆರವು ಕಾರ್ಯಾಚರಣೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ರು. ಇನ್ನು ಜಯನಗರ, ಅಶೋಕ ಪಿಲ್ಲರ್, ಧನ್ವಂತರಿ ರಸ್ತೆ, ಸಂಪಿಗೆ ರಸ್ತೆಯಲ್ಲೂ ಒತ್ತುವರಿ ತೆರವು ಪರಿಶೀಲನೆ ಮಾಡಲಾಯಿತು.
ಬೆಂಗಳೂರು ಬಳಿಕ ಮಂಗಳೂರಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಫೈಟ್ ಶುರುವಾಗಿದೆ. ಫುಟ್ಪಾತ್ ತೆರವು ವಿಚಾರವಾಗಿ ಮಂಗಳೂರು ಮಹಾನಗರ ಪಾಲಿಕೆ ವಿರುದ್ಧ ಬೀದಿ ಬದಿ ವ್ಯಾಪಾರಸ್ಥರು ಮುತ್ತಿಗೆ ಹಾಕಿದ್ರು. ಸಂಡೆ ಬಜಾರ್ ತೆರವು ಮಾಡೋಕೆ ಪಾಲಿಕೆ ಮುಂದಾಗಿದ್ದಕ್ಕೆ ರೊಚ್ಚಿಗೆದ್ದ ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಸಿಐಟಿಯು ಪ್ರತಿಭಟನೆ ಮಾಡಿದೆ. ಬೆಂಗಳೂರು ಬಳಿಕ ಈಗ ಮೈಸೂರಿನಲ್ಲೂ ಕೂಡ ಜೆಸಿಬಿ ಘರ್ಜಿಸಿದೆ. ಮೈಸೂರು ಮಹಾನಗರ ಪಾಲಿಕೆಯ ವಲಯ 5ರಲ್ಲಿ ಫುಟ್ಪಾತ್ ಅತಿಕ್ರಮಣ ತೆರವು ಮಾಡಲಾಯಿತು. 30ಕ್ಕೂ ಹೆಚ್ಚು ಪೆಟ್ಟಿ ಅಂಗಡಿಗಳನ್ನು ನೆರೆಸಮ ಮಾಡಲಾಗಿದೆ. ಜಯದೇವ ಆಸ್ಪತ್ರೆ ಮುಂಭಾಗದಲ್ಲೂ ಕೂಡ ಅಂಗಡಿಗಳ ತೆರವು ಮಾಡಲಾಗ್ತಾ ಇದೆ. ಇನ್ನು ಸ್ಥಳದಲ್ಲಿ ಆಕ್ರೋಶ ವ್ಯಕ್ತವಾಗಿದ್ದು, ಪರ್ಯಾಯ ವ್ಯವಸ್ಥೆ ಮಾಡದೆ ತೆರವು ಮಾಡ್ತಿರೋದು ಸರಿಯಲ್ಲ ಅಂತ ವರ್ತಕರು ಹೇಳ್ತಿದ್ದಾರೆ. ನಮಗೆ 2,000 ರೂಪಾಯಿ ಬೇಡ, ಫ್ರೀ ಬಸ್ಸು ಬೇಡ, ನಮಗೆ ನೆಮ್ಮದಿಯಾಗಿ ಬದುಕೋಕೆ ಅವಕಾಶ ಮಾಡಿಕೊಡಿ ಅಂತ ವರ್ತಕರು ಹೇಳಿದ್ದಾರೆ. ನಾವು ಇಲ್ಲಿ 6 ವರ್ಷದಿಂದ ಬೀದಿ ವ್ಯಾಪಾರ ಮಾಡ್ಕೊಂಡಿದ್ದೀವಿ. ಅವರು 1 ವಾರದಿಂದ ಮುಂಚೆನೂ ಬಂದು ನಮಗೆ ಇನ್ಫಾರ್ಮ್ ಮಾಡಲಿಲ್ಲ. ಒಂದು ಬೇರೆ ಕಡೆ ವ್ಯವಸ್ಥೆನೂ ಮಾಡಿಕೊಟ್ಟಿಲ್ಲ. ಏಕಾಏಕಿ ಬಂದು ನಮ್ಮನ್ನು ತೆಗೀರಿ, ನಾವು ಬಂದು ಇಲ್ಲ ಅಂದರೆ ತೆಗಿಲಿಲ್ಲ ಅಂದರೆ ನಜ್ಜಿಗುಜ್ಜಿ ಮಾಡ್ತೀವಿ ಅಂತ ಬಂದು ಈಗ ರಾಜ್ಯದ ಪ್ರಮುಖ ಸುದ್ದಿ ನೋಡೋಣ. ಬೆಂಗಳೂರಿನ ಪಾಲಿಕೆಗಳ ಚುನಾವಣೆ ಮುಂದೂಡುವಂತೆ ಸುಪ್ರೀಂಗೆ ಮತ್ತೆ ಅರ್ಜಿ ಸಲ್ಲಿಸಲಾಗಿದೆ. ಜಿಬಿಎ ಚೀಫ್ ಕಮಿಷನರ್ ಮಹೇಶ್ವರ ರಾವ್ ಸುಪ್ರೀಂಗೆ ನಿನ್ನೆಯೇ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ನಗರ ಪಾಲಿಕೆಗಳ ಚುನಾವಣೆ ನಡೆಸಲು ಮತ್ತಷ್ಟು ಕಾಲಾವಕಾಶ ಬೇಕು ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದೇ ವಿಚಾರವಾಗಿ ಮಾತಾಡಿದ ಸಿಎಂ, ಎಲ್ಲ ವಿಚಾರವನ್ನ ಅಧಿಕಾರಿಗಳಿಗೆ ಬಿಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಮಾತಾಡಿ, ಸರ್ಕಾರಕ್ಕೆ ಚುನಾವಣೆ ನಡೆಸೋಕೆ ಮನಸ್ಸಿದೆ, ಆದರೆ ಈಗ ಅಧಿಕಾರಿಗಳು ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ, ಹಾಗಾಗಿ ಮೇಲ್ಮನವಿ ಸಲ್ಲಿಸಲಾಗಿದೆ ಅಂತ ಹೇಳಿದರು. ಇನ್ನು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತಾಡಿ, ಸರ್ಕಾರಕ್ಕೆ ಜಿಬಿಎ ಚುನಾವಣೆ ಮಾಡೋಕೆ ಭಯ ಇದೆ, ಎಲ್ಲಿ ಸೋಲ್ತೀವಿ ಅಂತ ಚುನಾವಣೆ ಮುಂದೂಡಲು ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಇನ್ನು ಧಾರವಾಡದಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. 4 ರಾಜ್ಯಗಳಲ್ಲಿ ವೋಟರ್ ಐಡಿ ಹೊಂದಿರುವಂತಹ ಆರೋಪ ಹಿನ್ನೆಲೆ ನಟ ಪ್ರಕಾಶ್ ರಾಜ್ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಹೊರಡಿಸಲಾಗಿತ್ತು. ಈ ಹಿನ್ನೆಲೆ ವಾರೆಂಟ್ ರೀಕಾಲ್ ಮಾಡಿಸೋಕೆ ಪ್ರಕಾಶ್ ರಾಜ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಈ ಹಿನ್ನೆಲೆ ಇಂದು ವಿಚಾರಣೆಗೆ ಪ್ರಕಾಶ್ ರಾಜ್ ಹಾಜರಾಗಿದ್ರು. 48ನೇ ಎಸಿಜೆಎಂ ಕೋರ್ಟ್ನಲ್ಲಿ 4,000 ಶ್ಯೂರಿಟಿ ಕಟ್ಟೋಕೆ ಆದೇಶ ನೀಡಿ ಜಾಮೀನು ಮಂಜೂರು ಮಾಡಲಾಗಿದೆ. ಬೆಂಗಳೂರಿನ ಜಿಮ್ ಟ್ರೈನರ್ ದೇವಿ ಪ್ರಸಾದ್ ಸಾವಿಗೆ ಟ್ವಿಸ್ಟ್ ಸಿಕ್ಕಿದೆ. ದೇವಿ ಪ್ರಸಾದ್ ಕುಟುಂಬಸ್ಥರು ಈಗ ಕೊಲೆ ಆರೋಪವನ್ನು ಮಾಡ್ತಾ ಇದ್ದು ಕೊತ್ತನೂರು ಠಾಣೆಗೆ ದೂರು ಕೊಟ್ಟಿದ್ದಾರೆ. ಮೇ 5ರಂದು ದೇವಿ ಪ್ರಸಾದ್ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದ್ದ ಹಿಟ್ ಆ್ಯಂಡ್ ರನ್ನಲ್ಲಿ ಸಾವನ್ನಪ್ಪಿದ್ರು. ಅಪಘಾತದ ಹಿಂದೆ ಮಾಡೆಲ್ ರುಹಿ ಕೈವಾಡ ಇದೆ ಅಂತ ದೇವಿ ಪ್ರಸಾದ್ ಪೋಷಕರು ಆರೋಪ ಮಾಡ್ತಾ ಇದ್ದು, ರುಹಿ ಅಲಿ ಹಾಗೂ ಆಕೆಯ ಪತಿ ವಿರುದ್ಧ ದೂರು ದಾಖಲಿಸಿದ್ದಾರೆ. ಜಿಮ್ನಲ್ಲಿ ರುಹಿ ಅಲಿಗೆ ಕೋಚ್ ಆಗಿದ್ದ ದೇವಿ ಪ್ರಸಾದ್ ಜೊತೆ ರುಹಿ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದಳು ಎನ್ನಲಾಗಿದೆ. ಕೊತ್ತನೂರು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸೇರಿದ ಅಲೆಮಾರಿ ಸಮುದಾಯದ ಬಹಿರಂಗ ವಿಚಾರಣೆ ನಡೆದಿದೆ. ನೃಪತುಂಗ ರಸ್ತೆಯಲ್ಲಿರುವ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳ ಆಯೋಗದಲ್ಲಿ ಬಹಿರಂಗ ವಿಚಾರಣೆ ನಡೆಯಿತು. ಆದಿವಾಸಿ ಅಥವಾ ಅಲೆಮಾರಿ ಸಮುದಾಯಗಳ ವಿಚಾರಣೆಯನ್ನ ಆಯೋಗ ಮೊಟ್ಟಮೊದಲ ಬಾರಿಗೆ ಮಾಡ್ತಾ ಇರುವುದು ಗಮನ ಸೆಳೆಯಿತು. ಅಲೆಮಾರಿ ಬುಡಕಟ್ಟು ಮಹಾಸಭಾದ ಗೌರವಾಧ್ಯಕ್ಷ ಸಿಎಸ್ ದ್ವಾರಕನಾಥ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ಆದಿವಾಸಿಗಳು ತಮಗಾಗ್ತಾ ಇರುವ ಸಮಸ್ಯೆಗಳ ಎಳೆಯಾಗಿ ಬಿಚ್ಚಿಟ್ಟ ದೃಶ್ಯ ಕಂಡುಬಂತು. ಕರೂರು ಕಾಲ್ತುಳಿತ ದುರಂತವನ್ನ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳಲು ಹಿಂದಿನ ಡಿಎಂಕೆ ಸರ್ಕಾರ ಯತ್ನಿಸಿತ್ತು ಅಂತ ತಮಿಳುನಾಡು ಸಿಎಂ ವಿಜಯ್ ಹೇಳಿದ್ದಾರೆ. ಕರೂರಿಗೆ ಭೇಟಿ ನೀಡಿದ್ದ ಸಿಎಂ ವಿಜಯ್ ಕಾರ್ಯಕ್ರಮದ ವೇದಿಕೆಯಲ್ಲಿ ಡಿಎಂಕೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇತ್ತೀಚಿನ ಇಂಗ್ಲೆಂಡ್ ಹಾಗೂ ಐರ್ಲೆಂಡ್ ನಡುವಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಹೀನಾಯ ಪ್ರದರ್ಶನ ಕೊಟ್ಟಿದೆ. ಟೀಂ ಇಂಡಿಯಾದ ಕಳಪೆ ಪ್ರದರ್ಶನ ಬಿಸಿಸಿಐಗೆ ಟೆನ್ಷನ್ ತಂದಿಟ್ಟಿದೆ. ಸದ್ಯ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಹಾಗೂ ನಾಯಕ ಶ್ರೇಯಸ್ ಅಯ್ಯರ್ ವಿರುದ್ಧ ಬಿಸಿಸಿಐ ಗರಂ ಆಗಿದೆ ಎನ್ನಲಾಗಿದ್ದು, ಬಿಸಿಸಿಐ ಕಠಿಣ ಕ್ರಮ ಕೈಗೊಳ್ಳುತ್ತೆ ಎನ್ನಲಾಗ್ತಾ ಇದೆ. ಇಂಗ್ಲೆಂಡ್ ಪ್ರವಾಸದ ಬಳಿಕ ಬಿಸಿಸಿಐ ರಿವ್ಯೂ ಮೀಟಿಂಗ್ ಮಾಡಲಿದೆಯಂತೆ. ಈಗ ವಿದೇಶದ ಸುದ್ದಿ ನೋಡೋಣ. ಆಸ್ಟ್ರೇಲಿಯಾ ಬಳಿಕ ಪ್ರಧಾನಿ ಮೋದಿ ನ್ಯೂಜಿಲೆಂಡ್ಗೆ ಆಗಮಿಸಿದ್ದಾರೆ. ಇವತ್ತು ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ಮೋದಿ ಅವರನ್ನ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಸ್ವಾಗತ ಮಾಡಿದರು. ಪ್ರಧಾನಿ ಮೋದಿ ಐತಿಹಾಸಿಕ ನ್ಯೂಜಿಲೆಂಡ್ ಭೇಟಿ ಹಿನ್ನೆಲೆಯಲ್ಲಿ ಆಕ್ಲೆಂಡ್ನ ಸ್ಕೈ ಟವರ್ನಲ್ಲಿ ಭಾರತದ ತ್ರಿವರ್ಣ ಧ್ವಜದ ಲೈಟಿಂಗ್ಸ್ ಝಗಮಗಿಸಿತು. ಭಾರತದಲ್ಲಿ ಆಶ್ರಯ ಪಡೆಯುತ್ತಿರುವಂತಹ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಡಿಸೆಂಬರ್ನಲ್ಲಿ ವಾಪಸ್ ಹೋಗೋದಾಗಿ ಹೇಳಿದ್ದಾರೆ.
ಖಾಸಗಿ ಸಂದರ್ಶನದಲ್ಲಿ ನಾನು ತಾಯ್ನಾಡಿಗೆ ಮರಳಿದ್ರೆ ನನ್ನನ್ನು ಕೊಲ್ಲಬಹುದು, ಅಲ್ಲಿ ಬಂಧಿಸಲೂಬಹುದು, ಏನೇ ಆದರೂ ನಾನು ಹೋಗ್ತೀನಿ ಅಂತ ಹೇಳಿದ್ದಾರೆ.